ಪ್ರತೀಕ್ ಅಂತ MBBS ಮತ್ತು MS ಆರ್ಥೋಪೆಡಿಕ್ಸ್ ಮಾಡಿದ್ದೀನಿ. ಸೊ ಈ ಇವತ್ತು ಮಾಡ್ತಿರೋ ಪ್ರೆಸ್ ಮೀಟ್ ಕಾರಣ ಏನಂದರೆ, ನಾಳೆ ಮಾನಸ ಹಾಸ್ಪಿಟಲ್ ಮಂಚೇನಹಳ್ಳಿಯಲ್ಲಿ ಇದು ಶುರು ಆಗಿ ಒಂದು 7 ತಿಂಗಳಾಗಿದೆ. ಅಲ್ಲಿ ಒಂದು ಉಚಿತ ಮೂಳೆ ಸಾಂದ್ರತೆ ಶಿಬಿರ ಮತ್ತು ಮೈಕೈ ನೋವು ಶಿಬಿರವನ್ನು ಶುರು ಮಾಡಲು ಎಲ್ಲ ಜನಕ್ಕೆ, ನಮ್ಮ ಜನತೆಗೆ ಗೊತ್ತಾ ಒಂದು ಅವೇರ್ನೆಸ್ ಬರಲಿ ಅಂತ ಇವತ್ತು ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಸೊ ಉಚಿತ ಎಲ್ಲ ಮಾತ್ರೆಗಳೆಲ್ಲ ಉಚಿತ ಇರುತ್ತೆ. ಏನಕ್ಕೆ ಮಾಡ್ತಿರೋದು ಅಂದರೆ, ಇಲ್ಲಿ ನಮ್ಮ ಏರಿಯಲ್ಲಿ ನಮ್ಮ ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಮಂಚೇನಹಳ್ಳಿ ತುಂಬ ರೈತರ ಮಂದಿ ಜಾಸ್ತಿ. ಅವ್ರಿಗೆ ಅವ್ರು ಮಾಡೋ ದಿನ ಗಟ್ಟಿ ಕೆಲಸದಿಂದ, ಅವ್ರ ದಿನ ಅವ್ರದ್ದು ಓಡಾಟದಿಂದ ಅವ್ರಿಗೆ ಮಂಡಿ ಸವಿತ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅವ್ರ ತುಂಬ ಏನಂತಾರೆ, ಪ್ರೆಷರ್ ಬಿದ್ದು ಭಾರ ಎತ್ತಿ ಬಗ್ಗಿ ಕೆಲಸ ಮಾಡಿ ಬೆನ್ನೋವು, ಮಂಡಿ ನೋವು ಇದೆಲ್ಲ ತುಂಬ ಕಾಮನ್ ನಮ್ಮ ಜನತೆಯಲ್ಲಿ. ಅದ್ರ ಜೊತೆಗೆ ಎಸ್ಪೆಷಲಿ ಹೆಣ್ಮಕ್ಳು ಮತ್ತು ಅವ್ರಿಗೆ ವಯಸ್ಸಾದ್ಮೇಲೆ ಅವ್ರಿಗೆ ಆಸ್ಟಿಯೋಪೊರೋಸಿಸ್ ಅಂತೀವಿ. ಅದು ಏನಕ್ಕೆ ಶುರು ಆಗುತ್ತೆ ಅಂದರೆ, ಮೆನೋಪಾಸ್ ಅಂತ ಅಂದಾಗ ಅವ್ರದ್ದು ಪೀರಿಯಡ್ಸ್ ಅನ್ನೋದು ನಿಂತೋದಾಗ, ಅರೌಂಡ್ 50 ವರ್ಷದಲ್ಲಿ ಅವ್ರ ವಯಸ್ಸಾದಾಗ ಅದು ನಿಂತೋದ್ಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಶುರು ಆಗುತ್ತೆ. ಅದರಿಂದ ಮೂಳೆ ತುಂಬ ವೀಕ್ ಆಗ್ತಾ ಬರೋಕ್ಕೆ ಶುರು ಆಗುತ್ತೆ. ಬಟ್ ಅದ್ರ ಬಗ್ಗೆ ಜನಕ್ಕೆ ಅವೇರ್ನೆಸ್ ಇಲ್ಲ. ಆದ್ರೂ ಅವ್ರು ದಿನ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಆ ಗಟ್ಟಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸೊ ಅದರಿಂದ ಅವ್ರಿಗೆ ತೊಂದರೆ ಜಾಸ್ತಿ ಆಗುತ್ತೆ, ಮಂಡಿ ಸವಿತ, ಬೆನ್ನು ಸವಿತ. ಅದಾದಮೇಲೆ ಓಡಾಟಕ್ಕೆ ಕಷ್ಟ ಆಗೋಷ್ಟು ತೊಂದರೆ ಆಗುತ್ತೆ. ಅದ್ರ ಜೊತೆ ಪೌಷ್ಟಿಕ ಆಹಾರ, ಪ್ರೋಟೀನ್ ಇಂಟೇಕ್ ಅದು ತುಂಬ ಮುಖ್ಯ. ಇಷ್ಟು ಬೋನ್ ವೀಕ್ನೆಸ್ ಇದ್ದಾಗ ಅವ್ರಿಗೆ ಆ ಥರ ಕೆಲಸ ಮಾಡ್ತಾರೆ. ಬಟ್ ಅವ್ರಿಗೆ ಅವೇರ್ನೆಸ್ಸೇ ಇಲ್ಲ. ಏನೇನು ಊಟ ಮಾಡಬೇಕಾಗತ್ತೆ, ಏನೇನು ಅವ್ರು ದಿನ ತೊಗೋಬೇಕಾಗತ್ತೆ, ಅದು ಎಷ್ಟಾಗತ್ತೋ ಅಷ್ಟು ಮೂಳೆ ಗಟ್ಟಿ ಇಟ್ಕೊಳ್ಳೋಕ್ಕೆ, ಈ ಥರ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಅದನ್ನು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೆ ಫ್ರೀ ಬೋನ್ ಮಿನರಲ್ ಡೆನ್ಸಿಟಿ ಟೆಸ್ಟ್ ಒಂದು ನಾಳೆ ನಮ್ಮದು ಶಿಬಿರಲ್ಲಿ ಇರುತ್ತೆ. ಅದು ಮೂಳೆ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋ ಒಂದು ಇನ್ಫಾರ್ಮೇಷನ್ ನಮಗೆ ಕೊಡ್ಬೋದು. ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಬೇರೆ ಥರ ಇದೆ. ಐದರ್ ಜಸ್ಟ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು, ವಿಟಮಿನ್ ಡಿ ಟ್ಯಾಬ್ಲೆಟ್ಸ್. ತುಂಬ ವೀಕ್ ಇಲ್ಲ ಅಂದರೆ, ತುಂಬ ವೀಕ್ ಇದ್ದರೆ ಇಂಜೆಕ್ಷನ್ ಝೊಲ್ಯಾಂಟೋನಿಕ್ ಆ್ಯಸಿಡ್ ಅಂತ ವರ್ಷಕ್ಕೊಂದು ಕೊಡೋ ಇಂಜೆಕ್ಷನ್, ಅದನ್ನು ಪೇಷಂಟ್ ನೆಸೆಸಿಟಿ ಇದೆಯಾ ಅದೆಲ್ಲ ಅಸೆಸ್ ಮಾಡಬೇಕು. ಅದ್ರ ಜೊತೆಗೆ ನಾನು ಹೇಳ್ದಂಗೆ ಅವೇರ್ನೆಸ್ಸು, ಯಾವ ಥರ ಕೆಲಸ ಮಾಡ್ಬೋದು, ಯಾವ ಥರ ಕೂತ್ಕೋಬೋದು, ಅವರು ಯಾವ ಥರ ಕೂತ್ಕೋಬಾರ್ದು, ಅವರು ದಿನ ಯಾವ ಥರ ನಡ್ಸ್ಕೊಂಡು ಹೋಗಬೇಕು, ಏನು ತಿನ್ನಬೇಕು, ಅದು ತುಂಬ ಮುಖ್ಯ. ಮತ್ತು ಅದ್ರ ಜೊತೆಗೆ ಅವ್ರು ಯಾವ ಥರ ವ್ಯಾಯಾಮಗಳು ಮಾಡ್ಕೋಬೇಕು. ಅವ್ರ ಮಾಂಸ ಗಟ್ಟಿ ಇಟ್ಕೊಂಡಷ್ಟು ಮೂಳೆ ಗಟ್ಟಿ ಇರುತ್ತೆ. ಅದು ಯಾರಿಗೂ ಅದೊಂದು ಏನದು ಜನಕ್ಕೆ ಗೊತ್ತಿಲ್ಲ. ಅದು ತುಂಬ ಮುಖ್ಯವಾದ ಒಂದು ಬಿಕಾಸ್ ನಾನು ನೋಡೋ ಪೇಷಂಟ್ಸ್ ಎಲ್ರಿಗೂ ಮಂಡಿ ಪೂರ್ತಿ ಮೂಳೆ ಉಜ್ಜೋಷ್ಟು, ಅಂದರೆ ಸರ್ಜರಿ ಬೇಕಾಗಷ್ಟು ತೊಂದರೆ ಇಟ್ಕೊಂಡು ಬರೋದು ಡೈರೆಕ್ಟಾಗಿ ಪೇಷಂಟ್ಸು. ಸೊ ಅದನ್ನು ಹೆಂಗೆ ಪ್ರಿವೆಂಟ್ ಮಾಡಬೇಕು, ಚೆನ್ನಾಗಿ ವ್ಯಾಯಾಮಗಳು ಮಾಡಿ, ನೀಟಾಗಿ ವ್ಯಾಯಾಮಗಳು ಮಾಡಿ, ಮಂಡಿನ ಗಟ್ಟಿ ಇಟ್ಕೋಬೇಕು, ಬೆನ್ನುಗಳನ್ನ ಗಟ್ಟಿ ಇಟ್ಕೋಬೇಕು. ಈ ಮಾಂಸಗಳನ್ನ, ಮಸಲ್ಸ್ನ ನಾವು ಹೇಳ್ತೀವಲ್ಲ, ವ್ಯಾಯಾಮಗಳು ಮಾಡ್ಕೊಂಡು ಗಟ್ಟಿ ಇಟ್ಕೊಂಡಷ್ಟು ಈ ಆಸ್ಟಿಯೋಪೊರೋಸಿಸ್ಸು, ಮಂಡಿ ಸವಿತ, ಬೆನ್ನು ಸವಿತ ಆಗೋದು ತುಂಬ ಕಮ್ಮಿ ಚಾನ್ಸಸ್ ಇರುತ್ತೆ. ಅವ್ರ ಲೈಫ್ನ ಅವ್ರು ಆರಾಮಾಗಿ ಲೀಡ್ ಮಾಡ್ಕೋಬೇಕು. ಆ ಅವೇರ್ನೆಸ್ ನಮ್ಮ ಜನಕ್ಕೆ ತರಲೇಬೇಕು. ಅದು ಒಂದು ನಮ್ಮದು ನಾಳೆ ನಮ್ಮ ಶಿಬಿರದ್ದು ಒಂದು ಗೋಲ್ ಅಂತ ಹೇಳಕ್ಕೆ ಬರ್ಬೋದು. ಸೊ ಅದಕ್ಕೆ ಆ ಥರ ಏನೇನು ಎಕ್ಸಸೈಸ್ ಮಾಡಬೇಕು, ಯಾವ ಥರ ಏನದು ಅದನ್ನು ಫಿಸಿಯೋಥೆರಪಿಯಲ್ಲಿ ನಮ್ಮ ಡಾಕ್ಟರ್ ಸತೀಶ್ ಸರ್ ಇದ್ದಾರೆ, ಅವರು ಒಂದೆರಡು ಇವಾಗ ಮಾತಾಡ್ತಾರೆ. ಯಾವ ಥರ ವ್ಯಾಯಾಮಗಳು ಮಾಡಬೇಕಾಗತ್ತೆ, ಯಾವ ಥರ ಅವರು ಅವ್ರು ಯಾವ ಥರ ನಡ್ಕೋಬೇಕಾಗತ್ತೆ ಅಂತ ಹೇಳೋದಕ್ಕೆ ಒಂದು 2 ಮಾತು. ನ್ಯೂರೋಮಸ್ಕ್ಯುಲರ್ ಸ್ಕೆಲಿಟಲ್ ಫಿಸಿಯೋಥೆರಪಿಸ್ಟು ನಾಳೆ ಅಂದರೆ 20/12/2025 ಮಂಚೇನಹಳ್ಳಿ ಮಾನಸ ಹಾಸ್ಪಿಟ್ಲಲ್ಲಿ ನಡೆದಂಥ ಈ ಫ್ರೀ ಕ್ಯಾಂಪಲ್ಲಿ ಈ ಫಿಸಿಯೋಥೆರಪಿ ಫೆಸಿಲಿಟೀಸ್ ಇರುತ್ತೆ. ಅಂದರೆ ಫಿಸಿಯೋಥೆರಪಿಯಲ್ಲಿ ಲೈಕ್ ಇಫ್ ಯು ಆರ್ ಸಫರಿಂಗ್ ಫ್ರಮ್ ನೆಕ್ ಪೇನ್ ಆರ್ ಶೋಲ್ಡರ್ ಪೇನ್ ಆರ್ ಬ್ಯಾಕ್ ಪೇನ್ ಆರ್ ಸಯಾಟಿಕಾ, ಹಿಪ್ ಪೇನ್, ನೀ ಪೇನ್, ಆಸ್ಟಿಯೋಆರ್ಥ್ರೈಟಿಸ್ ಆಫ್ ನೀ, ಆ್ಯಂಕಿಲ್ ಪೇನ್, ಫುಟ್ ಪೇನ್, ಈ ಥರ ಎಲ್ಲ ಪ್ರಾಬ್ಲಮ್ಸು ಯಾರ್ಯಾರಿಗಿರುತ್ತೆ ಅಂಥವರು ತುಂಬ ಜನ ಸಿಂಪ್ಲಿ ಪೇನ್ ಕಿಲ್ಲರ್ಸ್ ತೊಗೊಂಡೋದು, ಅನ್ನೆಸರಿ ಇಂಜೆಕ್ಷನ್ಸು ತೊಗೊಂಡೋದು, ಇಂಥ ಲಾಂಗ್ ಟೈಮ್ ಅಲ್ಲಿ ತೊಗೊಂಡ ಅಂಥವ್ರಿಗೆ ಫಿಸಿಯೋಥೆರಪಿಯಲ್ಲಿ ಫೆಸಿಲಿಟೀಸ್ ಇರುತ್ತೆ. ಅಂದರೆ ಫಿಸಿಯೋಥೆರಪಿಯಲ್ಲಿ ಲೈಕ್ ಎಲೆಕ್ಟ್ರೋಥೆರಪಿ ಅಂಡ್ ಎಕ್ವಿಪ್ಮೆಂಟ್ಸಿಂದ ಟ್ರೀಟ್ಮೆಂಟ್ ಮಾಡೋದು, ಎಕ್ಸಸೈಸ್ ಥೆರಪಿ ಅಂತ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಅಂತ, ಅದರಿಂದ ಅವರು ನ್ಯಾಚುರಲ್ ಆಗಿ ಸ್ಟ್ರೆಂತ್ ಇಂಪ್ರೂವ್ ಮಾಡ್ಕೊಳೋದು, ಈ ಥರ ಆ್ಯಂಡ್ ಮ್ಯಾನ್ಯುವಲ್ ಥೆರಪಿ ಅಂತ ಈ ಥರ ಟ್ರೀಟ್ಮೆಂಟು ಫ್ರೀ ಆಗಿ ನಾಳೆ ಈ ಕ್ಯಾಂಪಲ್ಲಿ ಫ್ರೀ ಸರ್ವಿಸಸ್ ಕೊಡ್ತೀವಿ. ಇದರಿಂದ ಮೇಯ್ನ್ ಅವ್ರಿಗೆ ಉಪಯೋಗ ಏನಂದರೆ, ಒನ್ ಥಿಂಗ್ ಪೇನ್ ಕಿಲ್ಲರ್ಸು ಆದಷ್ಟು ಅವಾಯ್ಡ್ ಮಾಡ್ಕೊಬೋದು, ಆ್ಯಂಡ್ ಎಕ್ಸಸೈಸಸ್ ಆ್ಯಂಡ್ ರಿಹ್ಯಾಬಿಲಿಟೇಷನಿಂದ ಅವ್ರ ಓನ್ ಸ್ಟ್ರೆಂತ್ ಇಂಪ್ರೂವ್ ಮಾಡ್ಕೊಬೋದು,
ಆ್ಯಂಡ್ ಲೈಫ್ ಸ್ಟೈಲ್ ಸ್ಕ್ರಿಪ್ಟ್ಸ್ ಆ್ಯಂಡ್ ನ್ಯೂಟ್ರಿಷನ್, ಇದರಿಂದ ಅವ್ರ ಲೈಫ್ ಹೆಲ್ತಿಯಾಗಿ ಮಾಡ್ಕೊಬೋದು ಅಂತ ಈ ಥರ ಫೆಸಿಲಿಟೀಸ್ ಎಲ್ಲ ನಾಳೆ ಈ ಫ್ರೀ ಕ್ಯಾಂಪಲ್ಲಿ ಸಿಗುತ್ತೆ. ಸೊ ಅದನ್ನು ಎಲ್ಲರೂ ಸದುಪಯೋಗಿಸ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಬೆಳಗ್ಗೆಯಿಂದ ರಾತ್ರಿ ಇರೋ 24/7 ಸರ್ವಿಸಸ್ ಇರುತ್ತೆ. ಈವನ್ ಎಮರ್ಜೆನ್ಸಿ ಕಾಲ್ಸ್ ತೊಗೊತೀವಿ. ಏನೇನು ಸರ್ವಿಸಸ್ ಇರುತ್ತೆ, ಯಾವ್ಯಾವ ಥರ ಮೆಡಿಕೇಶನ್ಸ್ ಅವೈಲಬಲ್ ಇರುತ್ತೆ, ಜನರು ಯಾವ್ಯಾವ ಥರ ಸರ್ವಿಸಸ್ನ ಅವರು ಅಲ್ಲಿ ಉಪಯೋಗಿಸ್ಕೋಬೋದು ಅಂತ ಡಾಕ್ಟರ್ ಖದೀಜಾ ಮೇಡಮ್ ಒಂದೆರಡು ಮಾತಾಡಿ. I'm Dr. Khadija Sheikh, MBBS, General Physician. 7 months ಇಂದ ನಾನು ಮಾನಸ ಹಾಸ್ಪಿಟಲಲ್ಲಿ ಮಂಚನಹಳ್ಳಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ 8 to ನೈಟ್ 8:30 ತನಕ ನಮ್ಮ ಸರ್ವಿಸಸ್ ಎಲ್ಲ ಅವೈಲೇಬಲ್ ಇರುತ್ತೆ ಫಾರ್ ಆಲ್ ಕೈಂಡ್ ಆಫ್ ಜನರಲ್ ಡಿಸೀಸಸ್. ಬೇಸಿಕ್ ಫೀವರ್, ಟೈಫಾಯ್ಡ್, ಮಲೇರಿಯಾ, ಮತ್ತು ಬೇಸಿಕ್ ಈಗ ಕೋಮೋಬಿಡಿಟೀಸ್ ಏನೇನಿದೆ, BP, ಶುಗರ್, ಥೈರಾಯ್ಡ್, ಯಾವುದಾದ್ರೂ ಸಮಸ್ಯೆ ಇರಲಿ, ಎಷ್ಟಾದರೂ ಏಜ್ ಗ್ರೂಪ್ ಇರಲಿ, ನಾವೆಲ್ಲದಕ್ಕೂ ಟ್ರೀಟ್ಮೆಂಟ್ ಸರ್ವಿಸಸ್ ಕೊಡ್ತೀವಿ. ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್ ಇದೆ. ಆ್ಯಂಡ್ ಪ್ರೆಸೆಂಟ್ಲಿ ನಮ್ಮ ಹಾಸ್ಪಿಟಲಲ್ಲಿ 6 ಮಂತ್ಸಿಂದ ಆಕ್ಸಿಜನ್, ECG, ಲ್ಯಾಬ್ ಫೆಸಿಲಿಟೀಸ್, ಫಾರ್ಮಸಿ ಫೆಸಿಲಿಟೀಸ್ ಎಲ್ಲದೂ ಅವೈಲೇಬಲ್ ಇದೆ. ಆ ಥರ ಮಂಡಿ ನೋವಿಗೆ ಕುಡಿಯೋ ನೀರಿಗೆ ಅಂತ ಡೈರೆಕ್ಟ್ ಅಸೋಸಿಯೇಷನ್ ಅಂತೀವಿ, ಅದಿಲ್ಲ, ಆ ಥರ ಏನಿಲ್ಲ. ಬಟ್ ಡೆಫಿನೆಟ್ಲಿ ಇಟ್ ಮ್ಯಾಟರ್ಸ್. ಬಟ್ ಇರೋ ತೊಂದರೆನ ಸ್ವಲ್ಪ ಜಾಸ್ತಿ ಆಗ್ಬೋದು. ಫ್ಲೋರೋಸಿಸ್ ಅಂತ ಒಂದು ಕಂಡೀಷನ್ ಇದೆ. ಸೊ ತುಂಬ ಫ್ಲೋರೈಡ್ ಅನ್ನೋದು ಒಂದು ಕೆಮಿಕಲ್, ಅದರಿಂದ ಬೈ ಚಾನ್ಸ್ ವಾಟರ್ ಜಾಸ್ತಿ ಇದ್ದರೆ ಅದರದ್ದು ಮೂಳೆಗಳಲ್ಲಿ ಡೆಪೋಸಿಷನ್ ಆಗುತ್ತೆ, ಹಲ್ಲುಗಳಲ್ಲಿ ಡೆಪೋಸಿಷನ್ ಆಗುತ್ತೆ, ಬೆನ್ಮೂಳೆಗಳಲ್ಲಿ ಡೆಪೋಸಿಷನ್ಸ್ ಆಗುತ್ತೆ, ಇಡೀ ಮೈಕೈ ನೋವೆಲ್ಲ ಶುರು ಆಗುತ್ತೆ. ಸೊ ದಟ್ ಈಸ್ ದ ಮೋಸ್ಟ್ ಕಾಮನ್ ಕಂಡೀಷನ್ ಯು ಕ್ಯಾನ್ ಸೇ ವಿಚ್ ವಾಟರ್ ಬೈ ಚಾನ್ಸ್ ಅದರಿಂದ ಜಾಸ್ತಿ ಏನಾದಿದ್ರೆ ಅದೊಂದು ಮೂಳೆಗೆ ಅದಕ್ಕೆ ಸಂಬಂಧ ಆಗೋ ಚಾನ್ಸಸ್ ಜಾಸ್ತಿ. ಮಂಡಿ ಸವಿತ ಜಾಸ್ತಿ ಏನಕ್ಕಾಗೋದು ಅಂದರೆ ಫಸ್ಟು ಏಜ್, ವಯಸ್ಸು ಮತ್ತು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಅಂತೀವಿ. ಮನೇಲಿ ಒಬ್ಬರು ಇದ್ದರೆ ಅವ್ರ ಮರಿ ಮಕ್ಕಳಿಗೆ ಇರೋ ಚಾನ್ಸಸ್ ಜಾಸ್ತಿ. ಮತ್ತು ಮಸಲ್ ವೀಕ್ನೆಸ್, ನಾನು ಹೇಳ್ದಂಗೆ. ಸೊ ಮಸಲ್ ವೀಕ್ನೆಸ್ ಆ್ಯಂಡ್ ಇಂಬ್ಯಾಲೆನ್ಸ್, ವಯಸ್ಸಾಗ್ತಾ ಮೂಳೆ ವೀಕು ಆಗುತ್ತೆ, ಮಸಲ್ ಸಾರ್ಕೋಪಿನಿ ಅಂತೀವಿ, ಮಸಲ್ಸ್ ವೀಕ್ ಆಗುತ್ತೆ. ಸೊ ಜಾಯಿಂಟ್ ಸ್ಟೆಬಿಲಿಟಿ ಅಂತೀವಿ, ಅದು ತುಂಬ ಹೊಡೆತ ತೊಗೊಳಕ್ಕೆ ಶುರು ಆಗುತ್ತೆ. ಸೊ ಗಟ್ಟಿ ಜಾಯಿಂಟ್ ಓಡಾಡ್ಬೇಕಾದ್ರೆ ಹೆಂಗಿರಬೇಕು ಅದರದ್ದು ಪೂರ್ತಿ ಆ ಬಯೋಮೆಕ್ಯಾನಿಕ್ಸ್ ಅನ್ನೋದು ಅದು ಫುಲ್ ನಾಶ ಆಗೋಕ್ಕೆ ಶುರು ಆಗುತ್ತೆ. ಅದಕ್ಕೆ ಮಂಡಿ ಉಜ್ಜಿ ಆ ಸ್ಟೆಬಿಲಿಟಿ ಇಲ್ಲದೆ ಉಜ್ಜಿ ಸವಿತ ಆಗೋಕ್ಕೆ ಶುರು ಆಗೋದು. ಗೇಟ್ ಬಿದ್ದು ಸರಿಯಾಗಿ ಟ್ರೀಟ್ಮೆಂಟ್ ಆಗಿಲ್ಲ ಅಂದರೆ, ಗಂಟು ಗೇಟ್ ಬಿದ್ದಿದ್ರೆ ಆ ಟೈಮಲ್ಲಿ ಅದು ಸರಿಯಾಗಿ ಟ್ರೀಟ್ಮೆಂಟ್ ಆಗಿಲ್ಲ ಅಂದರೆ ಅದನ್ನು ಬೇಗ ಸವಿತ ಆಗೋಕ್ಕೆ, ಅದು ಯಂಗ್ ಏಜಲ್ಲೇ ಬೇಗ ಸವಿತ ಆಗೋಕ್ಕೆ ಒಂದು ಮುಖ್ಯವಾದ ಕಾರಣ. ಆ ಥರ ಬಹಳ ಕಾಮನ್ ರೀಸನ್ಸ್ ಮಂಡಿ ಸವಿತ.